ನನ್ನ ಮೊದಲನೇ ವಿಡಿಯೋಗೆ ಪ್ರೀತಿಯ ಸ್ವಾಗತ. ನನ್ನ ಮೊದಲನೇ ವಿಡಿಯೋನ ನಾನು ಒಂದು ಪುಣ್ಯಕ್ಷೇತ್ರದಿಂದ ಶುರು ಮಾಡಬೇಕು ಅಂತ ತುಂಬಾನೇ ಕನಸು ಕಟ್ಕೊಂಡಿದ್ದೆ. ಅದೇ ರೀತಿಯಲ್ಲಿ ಆ ಪುಣ್ಯಕ್ಷೇತ್ರಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಅದು ಯಾವ ಪುಣ್ಯಕ್ಷೇತ್ರ, ನಾವು ಹೇಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಬಸ್ಸಿಗೆ ಹೋಗೋಣ ಅಂತ ನಾವು ಕೂಡ ರೆಡಿಯಾಗಿದ್ವಿ. ಆದರೆ ಟೈಮ್ ಆಗೋಗಿತ್ತು. ಅದಕ್ಕೆ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಜಾಲಹಳ್ಳಿ ಕ್ರಾಸಿಗೆ ಹೋಗಿ ಅಲ್ಲಿಂದ ನಾವು ಮೆಟ್ರೋಗೆ ಹೋದ್ವಿ. ಜಾಲಹಳ್ಳಿ ಕ್ರಾಸಿಂದ ಮೆಟ್ರೋದಲ್ಲಿ ನನ್ನ ಮಗ ನೋಡಿ ಎಷ್ಟು ಖುಷಿಯಾಗಿಬಿಟ್ಟಿದ್ದಾನೆ. ಆಟ ಆಡಿಕೊಂಡು ಖುಷಿಯಾಗಿ ಅವನಿಗೆ ಟ್ರಾವೆಲ್ ಮಾಡೋದಂದರೆ ತುಂಬಾ ಇಷ್ಟ. ಮೆಜೆಸ್ಟಿಕ್ಕಲ್ಲಿ ಮೆಟ್ರೋ ಇಳ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಗೌರ್ನಮೆಂಟ್ ಬಸ್ ಸ್ಟಾಪ್ ಕೂಡ ನೋಡಿಕೊಂಡು ಇವಾಗ ರೀಚ್ ಆಗಿದ್ದೆ ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ಹೋಗಿ ನೋಡಿದ್ರೆ ತುಂಬಾ ಜನ ಇದ್ದರು. ನಾವು 20 days ಮೊದಲೇ ನಾವು ಬುಕ್ ಮಾಡಿದ್ರೂ ಸೀಟ್ ಕನ್ಫರ್ಮೇಷನ್ ಆಗಿರಲಿಲ್ಲ. ಸೊ ನಾವಿವಾಗ ಜನರಲ್ಗೆ ಹೋಗ್ಬೇಕಾಗಿ ಬಂತು. ಜನರಲಲ್ಲಿ ನಮಗೆ ಸೀಟ್ ಸಿಗೋದು ತುಂಬಾ ಕಷ್ಟ ಆಗೋಯಿತು. ಅದಕ್ಕೆ ನಮ್ಮಿಬ್ಬರನ್ನು ಮೇಲ್ಗಡೆ ಕೂರಿಸ್ಬಿಟ್ರು ನನ್ನ ಹಸ್ಬೆಂಡು. ನೋಡಿ ತುಂಬಾ ರಶ್ ಆಗಿ ಹೋಗ್ಬಿಟ್ಟಿತ್ತು. ಇವರು ಟ್ರೈನ್ ಬಂದ ತಕ್ಷಣ ಹತ್ಬಿಟ್ಟು ಸೀಟ್ ಹಿಡ್ಕೊಂಬಿಟ್ಟು ಒಂದು ಸ್ವಲ್ಪ ಟ್ರೈನ್ ಮುಂದಕ್ಕೆ ಮೂವ್ ಆಗಿದ್ದಕ್ಕೆ ಗಾಬರಿ ಬಿದ್ದುಬಿಟ್ಟವನೆ ನನ್ನ ಮಗ. ಅದನ್ನೇ ಹೇಳ್ತಿದ್ದಾನೆ ನೋಡಿ. ಹಾಗೆ ಕೂತಿದ್ದಾಗ ಸ್ವಲ್ಪ ಮುಂದೆ ನೋಡ್ತೀನಿ ಚಪ್ಪಲಿಗಳು ನೇತಾಡ್ತಾ ಇದ್ದಾವೆ. ಏನಿದು ಹಿಂಗೆ ನೇತಾಡ್ತಿದ್ದಾವೆ ಅಲ್ಲ ಅಂತ ನೋಡಿದ್ರೆ ಫ್ಯಾನ್ ಮೇಲೆ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳೋದು ಇಂಡಿಯಾ ಬಿಗಿನರ್ಸಿಗಂತೂ ಅಲ್ವೇ ಅಲ್ಲ ಅಂತ. ಟ್ರೈನ್ ಮೂವ್ ಆಗ್ತಾ ನನ್ನ ಮಗನಿಗೂ ಕೂಡ ನಿದ್ದೆ ಬಂದ್ಬಿಟ್ಟು ಕೂತ್ಕೊಂಡೇ ತೂಗುಡಿಸ್ತಾ ಇದ್ದಾನೆ. ಸೊ ಆಮೇಲೆ ಜಾಗ ಮಾಡಿಕೊಂಡು ನಾನು ಮತ್ತು ಅವನು ಇಬ್ಬರು ಮಲ್ಕೊಂಡ್ವಿ. ಮುಂಜಾನೆ ಅಷ್ಟರಲ್ಲಿ ಜನಗಳು ಕಡಿಮೆ ಆಗಿದ್ದರು. ಕೆಳಗಡೆ ಕೂತ್ಕೊಂಡು ಸನ್ರೈಸ್ ನೋಡಿಕೊಂಡು ಇವಾಗ ಟ್ರೈನಿಂದ ಇಳ್ಕೊಂಡು ಈ ಕಡೆ ಪ್ಲ್ಯಾಟ್ಫಾರ್ಮಿಗೆ ಬಂದು ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿದ್ದಕ್ಕೆ ನನ್ನ ಹಸ್ಬೆಂಡ್ ಕಾಫಿ ತಂದ್ಕೊಂಡು ಕೊಟ್ಟರು. ನನ್ನ ಅವಸ್ಥೆ ನೋಡಿ ಹೆಂಗೆ ಆಗಿಬಿಟ್ಟಿದೆ ಅಂತ. ಮತ್ತು ನಾವಿವಾಗ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದು ಶೇರ್ ಆಟೋದಲ್ಲಿ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಗೆಸ್ ಮಾಡಿರ್ತೀರ ಅಂತ ಅಂದ್ಕೊತಿದ್ದೀನಿ. ನಾವು ಸ್ನಾನ ಮಾಡೋಕ್ಕೆ ಅಂತ ರೂಮ್ ಬುಕ್ ಮಾಡಿದ್ದೀವಿ. ಸ್ನಾನ ಮಾಡೋಕ್ಕೋಸ್ಕರನೇ ರೂಮ್ ಬುಕ್ ಮಾಡ್ದಂಗೆ ಆಯಿತು. ನನ್ನ ಕಂದ ಬೇರೆ ಬಿದ್ದುಬಿಡ್ತು, ಕಾಲಿಗೆ ಏಟಾಯಿತು ಅಂತ ಹೇಳ್ತವನೆ. ಏಟಾಯ್ತಾ ನೋಡ್ಕೊಂಬರ್ಬೇಕು ತಾನೇ. ಏಟ್ ಮಾಡ್ಕೊಂತ ನೋಡ್ಕೊಂಡು ಓಡಾಡ್ಬೇಕು ಆಯ್ತಾ. ಈಗ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೋಗೋಣ. ಓಕೆನಾ? ಇವಾಗೆಲ್ಲ ರೆಡಿಯಾಗಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ನಾವು ರೂಮ್ ಎಲ್ಲ ಮಾಡೋದು ಬೇಡ, ಅಲ್ಲಿ ನದಿ ಇರುತ್ತಲ್ಲ ಅಲ್ಲೇ ಸ್ನಾನ ಮಾಡ್ಕೊಂಬಿಟ್ಟು ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಬಿಸಿಲಲ್ಲಿ ತುಂಬಾ ಕಷ್ಟ ಆಗ್ತಾಯಿತ್ತು. ಸ್ನಾನ ಮಾಡದಿರೋ ಹೋಗೋಕ್ಕಾಗೋದೇ ಇಲ್ಲ. ನದಿನಲ್ಲಿ ಅಂತಂದರೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಅಂತಂದು ರೂಮ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ನಾವು ಅಲ್ಲಿಂದ ಹೊರಟ್ವಿ. ಸಂಜೆವರೆಗೂ ಬ್ಯಾಗ್ ಕೂಡ ಅಲ್ಲೇ ಇಡ್ಬೋದು ಅಂತ ಹೇಳಿದರು. ಅದಕ್ಕೆ ಅಲ್ಲೇ ನಾವು ಇಟ್ಬಿಟ್ಟು ಬಂದ್ವಿ. ಎಷ್ಟು ಬಿಸಿಲಿತ್ತು ಅಂತಂದರೆ ನಿಂತ್ಕೊಳ್ಳೋಕೆ ಕೂಡ ಆಗ್ತಾಯಿಲ್ಲ. 4 ಹೆಜ್ಜೆ ನಡೆದ ತಕ್ಷಣ ಸಾಕು ಕಾಲೆಲ್ಲ ತುಂಬಾ ಊರಿಗೆ ಬರ್ತಾಯಿದೆ. ಕಾಲಿಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಆ ಬಿಸಿಲಿಗೆ ಅಂತಲೇ ಇಲ್ಲೊಂದು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕೂತ್ಕೊಂಡಿದ್ರು ಕೆಳಗಡೆ ರೆಸ್ಟ್ ಮಾಡ್ತಾಯಿದ್ರು. ಮತ್ತು ಓಡಾಡೋದಕ್ಕೆ ಕೂಡ ತಂಪಾಗಿರುತ್ತೆ. ಇವಾಗ ರಾಯರ ದರ್ಶನ ಮಾಡ್ಕೊಳ್ಳೋಣ ಅಂತ ದೇವಸ್ಥಾನದ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ನೋಡ್ತೀವಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂತಂದರೆ ಎಷ್ಟು ಜನ ಇದ್ದಾರೆ ಗೊತ್ತಾ. ನನಗೆ ಎಂಥ ಅವಕಾಶ ಸಿಕ್ತು ಅಂತಂದರೆ 2 ನಿಮಿಷ ನಿಂತ್ಕೊಂಡು ನಾನು ಮನಸಾರೆ ಕೈ ಮುಗಿದು ರಾಯರ ಹತ್ರ ಬೇಡ್ಕೊಳ್ಳೋ ಅಂಥ ಅವಕಾಶ ಸಿಕ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೊರಗಡೆ ಬಂದು ಕೂತಿದ್ದೀವಿ. ನನ್ನ ಮಗನ ನೋಡಿ ನಾವಲ್ಲಿ ಆಂಜನೇಯನ ದರ್ಶನ ಮಾಡಿದ್ದಕ್ಕೆ ನಾನು ಆಂಜನೇಯ ಅಮ್ಮ ಅಂತಂದು ತೋರಿಸ್ತಾ ಇದ್ದಾನೆ.
ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ 11:30 ಆಗಿತ್ತು. ನಮಗೂ ಹೊಟ್ಟೆ ಹಸಿತಾ ಇತ್ತು. ಸ್ವಲ್ಪ ಹೊಟ್ಟೆ ಪೂಜೆನೂ ಮುಗಿಸ್ಕೊಳ್ಳೋಣ ಅಂತ ಹೋದ್ವಿ. ಕೀರು, ಅನ್ನ, ಸಾಂಬಾರು ಮತ್ತು ಮಜ್ಜಿಗೆ ತಿಂದ್ಕೊಂಡು ನಾವು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಹೋಗಿದ್ದೆ ಹೊಳೆಗೆ. ನನಗಂತೂ ನೀರಲ್ಲಿ ಆಟಾಡೋದು ಅಂದರೆ ತುಂಬ ಇಷ್ಟ. ಯಾವುದೇ ದೇವಸ್ಥಾನದಲ್ಲಿ ನದಿ ಇದ್ದರೆ ನಾನಂತೂ ಅಲ್ಲಿ ಮಿಸ್ ಮಾಡೋದೇ ಇಲ್ಲ. ಮತ್ತು ಇಲ್ಲೆಲ್ಲ ನದಿನಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋರು ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ರು. ನನ್ನ ಮಗ ಕೂಡ ತುಂಬಾ ಖುಷಿಯಿಂದ ಆಟಾಡ್ದ. ಅವನಿಗೂ ಕೂಡ ನೀರಂದರೆ ತುಂಬಾ ಇಷ್ಟ. ಮತ್ತು ನಾವು ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹತ್ರ ಸಂಜೆನೇ ಆಗೋಗಿತ್ತು, ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ ನಾವಲ್ಲಿ. ನನ್ನ ಮಗ ಕೂಡ ನನಗೆ ಸ್ನಾನ ಮಾಡಿಸು, ಈಜಾಡೋದು ಕಲಿಸ್ಕೊಡು, ಬಾ ಅಮ್ಮ ಅಂತ ಕರಿತಾ ಇದ್ದ. ಅವನಿಗೂ ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಮೈ ಮೇಲೆ ಹಾಕಿ ತಂಪಾದ ನೀರಲ್ಲಿ ಆಟ ಆಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ನೀರಲ್ಲಿ ಆಡ್ತಾ ನಮಗೆ ಟೈಮ್ ಆಗಿರೋದೇ ಗೊತ್ತಾಗಿಲ್ಲ. 3 ಅವರ್ ನೀರಲ್ಲಿ ಆಟ ಆಡಿದ್ದೀವಿ. ಹಂಗೆ ಸನ್ಸೆಟ್ ಕೂಡ ಆಗ್ತಾಯಿತ್ತು. ಆ ದೃಶ್ಯ ಕೂಡ ಕ್ಯಾಪ್ಚರ್ ಮಾಡಿಕೊಂಡು ನಾವು ಕಣ್ತುಂಬಿಸ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಮತ್ತೆ ಬಂದ್ವಿ. ಕತ್ಲಾದ್ಮೇಲೆ ಈ ಲೈಟಿಂಗ್ಸು, ಈ ದೃಶ್ಯ ಎಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಬೇಸಿಗೆ ಸೀಸನ್ ಆಗಿರೋದ್ರಿಂದ ಬೆಳಗ್ಗೆ ಒಂದು 11:30 ಮೇಲೆ ಮತ್ತು ಮಧ್ಯಾಹ್ನ ಟೈಮಲ್ಲಿ ದರ್ಶನ ಮಾಡೋದಂತೂ ತುಂಬಾ ಕಷ್ಟ. ಯಾಕೆಂದರೆ ಈ ಬಿಸಿಲಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡೋದು ಅಷ್ಟೊಂದು ಸುಲಭ ಅಲ್ಲ. ನೀವು ಕೂಡ ಬೇಸಿಗೆಲಿ ಏನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಇಲ್ಲ ಮಾರ್ನಿಂಗೇ ಹೋಗಿ, ಇಲ್ಲಾಂದರೆ ಸಂಜೆ ಮೇಲೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಲೈಟ್ಸ್ ಎಲ್ಲ ಆನ್ ಆದಮೇಲೆ ಆ ದೃಶ್ಯ ಕೂಡ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಹಾಗೆ ಹಸಿನ ಕರುನೂ ಬಂತು ನೋಡಿ. ನಾನು ಅದು ನೋಡೇ ಇಲ್ಲ, ನಾನು ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ನ, ಹಾಗೆ ನಾನು ಹಿಂದೆ ಬಂದ್ಬಿಟ್ಟಿದೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ನಂಗೆ ತುಂಬಾ ಖುಷಿ ಆಯಿತು. ಇನ್ನು ನನ್ನ ಮಗ ನೋಡಿ ಹಸು ಹತ್ರ ಹೋಗ್ಬಿಟ್ಟು ಅದ್ರ ಮೈಯೆಲ್ಲ ಸವರ್ತಾ ಇದ್ದ. ಹಾಗೆ ನಾವು ಕೂಡ ಹಸುಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ. ದಾರಿನಲ್ಲಿ ನನ್ನ ಹಸ್ಬೆಂಡು ಚಂದ್ರ ನೋಡು ಅಂತಂದರು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಕೊನೆಯದಾಗಿ ರಾಯರ ಸನ್ನಿಧಾನಕ್ಕೆ ನಾವು ಕೂಡ ನಮಸ್ಕಾರ ಮಾಡ್ತಾ ಹೊರಟ್ವಿ. ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಅಂದಿದ್ದಕ್ಕೆ ಇವರು ಪಾನಿಪುರಿ ಕೊಡಿಸಿದ್ರು. ತಿಂದ್ಕೊಂಡು ರೈಲ್ವೆ ಸ್ಟೇಷನಿಗೆ ರೀಚ್ ಆದ್ವಿ. ನಮ್ಮ ಟ್ರೈನು 11 o'clock ಇದ್ದಿದ್ದರಿಂದ ನಾವು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ನಮ್ಮ ಟ್ರೈನ್ ಬಂದ ತಕ್ಷಣ ನಾವು ಕೂಡ ಹತ್ಕೊಂಡು ಬೆಂಗಳೂರು ರೀಚ್ ಆದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಡುಗೆ ಕೂಡ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹರೇ ಕೃಷ್ಣ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.